ಚಂದ್ರ ಏನೇ ಪ್ರಯತ್ನ ಪಟ್ಟರು ಶ್ರೀಚಕ್ರ ಸಿಕ್ತಿಲ್ಲ ಅಂದರೆ ಯಾವುದೋ ಒಂದು ಮಹಾಶಕ್ತಿ ಅಡ್ಡ ನಿಂತಿದೆ ಅಂತಲೇ ಅರ್ಥ. ಮೊದಲು ಆ ತಡೆನ ನಿವಾರಣೆ ಮಾಡೋಕ್ಕೆ ನೋಡು. ಸುಮ್ಮನೆ ನಿನ್ನ ಮಗನ್ನ ಅಂತ ನಿಂತ್ಕೋಬೇಡ. ಅನ್ನೋದು ಏನು ಮಾಡಲಿ ವೈಜಯಂತಿ? ಹತಾಶೆ ಅನ್ನೋದು ನನ್ನನ್ನು ಹೀಗೆಲ್ಲ ಮಾತಾಡಿಸ್ತಾ ಇದೆ. ಸೋಲು ಅನ್ನೋದು ಕಂಗೆಡಿಸ್ತಾ ಇದೆ, ಹಿಂಸಿಸ್ತಾ ಇದೆ, ಚುಚ್ಚುತ್ತಾ ಇದೆ. ನನಗೇನು ಚಿಕ್ಕ ವಯಸ್ಸು ಅನ್ಕೊಂಡ್ಯಾ ವೈಜಯಂತಿ? ವಯಸ್ಸು ಮೀರ್ತಾ ಇದೆ. ನಾನು ಹೋಗೋಷ್ಟರಲ್ಲಿ ಒಂದು ಸಾರಿ ಶ್ರೀಚಕ್ರ ನನ್ನ ಕೈವಶವಾಗಬೇಕು. ಇಲ್ಲ ಅಂತಂದ್ರೆ ನನ್ನ ಜೀವನದ ಹುಟ್ಟಿ ನಿರರ್ಥಕತೆಯಾಗ್ಬಿಡುತ್ತೆ. ಜಾಜಿ ಗರ್ಭದಲ್ಲಿ ಶ್ರೀಚಕ್ರ ಸ್ವರೂಪಿ ಮಗುವಿನ ಜನನವಾಗುತ್ತೆ ಅಂತ ಗೊತ್ತಾದ ತಕ್ಷಣ ನಿಮ್ಗಳನ್ನ ಕರೆಸ್ಕೊಂಡೆ. ಚಂದ್ರಾಧರನಿಗೂ ಜಾಜಿಗೂ ಮದುವೆ ಮಾಡಿದ್ರೆ ಶ್ರೀಚಕ್ರದ ಸರ್ವಾಧಿಕಾರವನ್ನ ನಾನು ಪಡ್ಕೋಬಹುದು ಅನ್ನೋ ಆಸೆ ಪಟ್ಟೆ. ಆದ್ರೆ ಜಾಜಿಗೂ ಚಂದ್ರಾಧರನಿಗೂ ಮದುವೆ ಆಗ್ಲಿಲ್ಲ. ಆದ್ರೂ ಬಿಡ್ಲಿಲ್ಲ. ಚಂದ್ರಾಧರನ ಜಾಜಿನ ಸೇರಿಸಿ ಪ್ರಸ್ತಾವ ಮಾಡಬೇಕು ಅಂತ ಹೇಳಿ ನಮ್ಮನೆಯಲ್ಲಿ ಏರ್ಪಾಟ್ ಮಾಡ್ತೀನಿ. ಆಗ್ಲಾದ್ರೂ ನಾನು ಶ್ರೀಚಕ್ರವನ್ನು ಪಡ್ಕೋಬೇಕು ಅನ್ನೋ ದೂರದೃಷ್ಟಿಯಿಂದ. ಆದ್ರೆ ಆ ಕಡ್ಕಿ ಚಂದ್ರಾಧರನ ವಶೀಕರಣ ಮಾಡ್ಕೊಂಡ್ಬಿಟ್ಟ. ಈ ಕಡೆ ಬಂಗಾರಿ ಜಾಜಿನ ಕರ್ಕೊಂಡು ಹೊರಟೋಗ್ಬಿಟ್ಟ. ಆಗ್ಲೇ ನನಗೆ ಗೊತ್ತಾಯ್ತು, ಇನ್ನು ಈ ಜನ್ಮದಲ್ಲಿ ಶ್ರೀಚಕ್ರ ನನಗೆ ದಕ್ಕೋದಿಲ್ಲ ಅಂತ. ನನಗೆ ದಕ್ಕದೇ ಇರೋ ಶ್ರೀಚಕ್ರ ಬೇರೆ ಯಾರಿಗೂ ದಕ್ಕಬಾರದು ಅಂತ ನಿರ್ಧಾರ ಮಾಡ್ತೀನಿ. ಅವರಿಬ್ಬರ ವ್ರತಭಂಗ ಮಾಡೋದಕ್ಕೆ ನೋಡಿದೆ. ಆದರೆ ವ್ರತದಲ್ಲೂ ನಾನು ಹೆಣದ ಸಂಚನ್ನ ಮೀರಿ ಅವರಿಗೆ ಗೆದ್ದು ಬಿಟ್ಟರು. ಆದರೂ ಬಿಡ್ಲಿಲ್ಲ. ಸೂರ್ಯಾಂಶು ಚಂದ್ರಾಧರನ ಜಾಜಿ ಹತ್ರ ಕಳಿಸಿ ಹೆಣ್ಣಿನ ಸಹಜ ಆಸೆಗಳು ಅವಳಲ್ಲಿ ಕೆರಳೋ ಹಾಗೆ ಮಾಡಿ ಸೀರೆ ಒಡವೆಗಳ ಮೇಲೆ ಆಸೆ ಬರೋ ಹಾಗೆ ಮಾಡಿದೆ. ಬಂಗಾರಿನ ಅಲ್ಲಿ ಹೆಣಿಯೋದಕ್ಕೆ ನೋಡಿದೆ. ಆದ್ರೆ ಬಂಗಾರಿ ಮರ್ಯಾದೆ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿ ಕದ್ದಿದ್ದ ನಾನೇ ಅಂತ ಒಪ್ಕೊಂಡ್ಬಿಟ್ಟ. ರಾಜಲಕ್ಷ್ಮಿಯವರು ಎಂಜಲೆಲೆ ಮೇಲೆ ಉರುಳಾಡೋ ಶಿಕ್ಷೆಯನ್ನ ಅವನಿಗೆ ಕೊಟ್ಟಿದ್ದಾರೆ. ಅದನ್ನು ಅವನು ಮಾಡೋದಕ್ಕೆ ಒಪ್ಕೊಂಡಿದ್ದಾನೆ. ಇಷ್ಟೊತ್ತಿಗೆ ಅದು ನಡೀತಾ ಇರಬಹುದು.
ರಾಮಾಯಣ ಆಗಿದ್ದು ಅಂತ. ನಾವು ಹುಲುಮಾನವರು, ಇಂಥದ್ದೆಲ್ಲ ಮಾಮೂಲಿ ಬಿಡು. ಒಂದು ಶಕ್ತಿ ಜನವಾಗಬೇಕಾದ್ರೆ ಇಂಥ 1000 ಕಷ್ಟಗಳನ್ನು ಎದುರಿಸೋಕೆ ನಾವು ಸಿದ್ಧರಾಗಿರ್ಬೇಕು. ಅಳೋದನ್ನ ಬಿಟ್ಟು ಇನ್ನೊಂದು ದೃಷ್ಟಿಯಲ್ಲಿ ಯೋಚನೆ ಮಾಡು ಜಾಜಿ. ಮೇಷ್ಟ್ರಮ್ಮ ಹೇಳಿದ್ರು, ಯಾವುದೇ ಕಾರಣಕ್ಕೂ ವ್ರತಭಂಗ ಮಾಡಬಾರ್ದು ಅಂತ. ಮುಂದಿನ 2 ಸೂರ್ಯಾಸ್ತಗಳವರೆಗೆ ಈ ವ್ರತ ಚಾಲ್ತಿಯಲ್ಲಿರುತ್ತೆ. ಆ ಸಮಯದಲ್ಲಿ ನೀವು ಕೆಟ್ಟ ಮಾತು, ಬೈಗುಳ, ಅವಾಚ್ಯ ಪದ, ಅಸತ್ಯ, ಪರರ ನಿಂದನೆ ಮುಂತಾದನ್ನೆಲ್ಲ ಮಾಡಬಾರ್ದು. ನಾವು ಅವ್ರಿಗೆ ಕೊಟ್ಟು ಮಾತನ್ನು ಉಳಿಸ್ಕೊಬಿಟ್ವಿ ಜಾಜಿ. ಇಂಥ ಸನ್ನಿವೇಶದಲ್ಲೂ ಕೊಟ್ಟು ಮಾತು ತಪ್ಪಿಲ್ಲ, ಸುಳ್ಳು ಹೇಳಲಿಲ್ಲ. ಸತ್ಯ ಹೇಳಿ ಶಿಕ್ಷೆ ಅನುಭವಿಸಿದ್ವಿ ಹೊರತು ಸುಳ್ಳು ಹೇಳಿ ನಿಷ್ಠೆ ತಪ್ಪಿಲ್ಲ. ದುಡ್ಡು ತೆಗ್ದಿದ್ದು ನಾನೇ ಅಂತಂದೆ, ಕಳ್ಳ ಅಂದ್ರಿ, ಬೈದ್ರಿ. ಇದುವರೆಗೂ ಯಾರು ಯಾರಿಗೂ ನೀಡದಿರೋ ಶಿಕ್ಷೆನ ನನಗೆ ಕೊಟ್ರಿ, ಅನುಭವಿಸ್ದೆ. ಈಗೆಲ್ಲ ಆಯ್ತಲ್ಲ, ನಾನು ನಿಮ್ಮ ಹತ್ರ ಒಂದೆರಡು ಮಾತಾಡ್ಬೋದಾ? ನೀನೇನೋ ಮಾತಾಡೋದು, ಎಲ್ಲ ಆಗೋಯ್ತಲ್ಲ. ಜಾಜಿನ ನೋಡ್ಕೊಂಡು ನಿನ್ನ ಮನೇಲಿ ಇರಕ್ ಬಿಡ್ತಾ ಇದ್ದೀನಿ. ನಿಂದೆಷ್ಟಿದೆಯೋ ಅಷ್ಟು ನೋಡ್ಕೊ. ಕೊಟ್ಟಿದ್ದನ್ನ ಚೆನ್ನಾಗಿ ತಿಂದು ಮೂಲೆಯಲ್ಲಿ ಬಿದ್ದಿರೋ. ನಮ್ಮನೆ ಉಸಾಬ್ರಿಗೆ ಬರಬೇಡ. ನಾನು ಯಾವ ಉಸಾಬರಿಗೂ ಬರಲ್ಲ ಅಜ್ಜಿ. ಅಷ್ಟು ಶಕ್ತಿ ಆಗಲಿ ಯೋಗ್ಯತೆ ಆಗಲಿ ನನಗಿಲ್ಲ. ಆದರೆ ಸತ್ಯ ಅಂತ ಹೇಳುವಷ್ಟು ಯೋಗ್ಯತೆನ ಅಮ್ಮನವ್ರು ನನಗೆ ಕೊಟ್ಟಿದ್ದಾರೆ. ನಾನು ಅದನ್ನ ಹೇಳಲೇಬೇಕು. ಯಾವುದೋ ಸತ್ಯ, ಯಾವುದೋ ಯೋಗ್ಯತೆ ಕಂಡಿದ್ದೀನಲ್ಲ ನೀನ್ ಚಪ್ಲಿಕಾಯ ಯೋಗ್ಯತೆನ. ಬಂದ್ಬಿಟ್ಟ. ನೀವೇನು ಬೇಕಾದ್ರೂ ಅಂದ್ಕೊಳ್ಳಿ, ನಾನು ದುಡ್ಡು ತಗೊಂಡು ನಿಜ, ಆದರೆ ಕಳ್ತನ ಮಾಡಿಲ್ಲ. ನಾನು ಕಳ್ಳ ಅಲ್ಲ, ನಂಬಿ. ಹೌದೌದು, ಕಳ್ಳರು ನಾವೇ ಕತ್ತಿದ್ದು ಅಂತ ಹೇಳ್ತಾರೆ. ಕಳ್ಳರು ತಾವು ಮಾಡಿದ ಕಳ್ತನನ ತಾವೇ ಮಾಡಿದ್ದಂತ ಒಪ್ಕೊಂಡಿರೋದು ಇಡೀ ಇತಿಹಾಸದಲ್ಲೇ ಇಲ್ಲ. ನಾನು ಕದ್ದಿಲ್ಲ ಅನ್ನೋದೇ ನಿಜ. ನಾನು ಬಡವ ಇರ್ಬೋದು, ಆದರೆ ಕಳ್ಳ ಅಲ್ಲ. ಇದುವರೆಗೂ ನನ್ನ ಹತ್ರ ಏನು ಕೇಳ್ದಿರೋ ಜಾಜಿ ಸೀರೆನ್ ಕೇಳಿದ್ಲು. ನನಗೂ ಕೊಡಿಸ್ಬೇಕು ಅಂತ ಆಸೆ, ಆದರೆ ನನ್ನ ಹತ್ರ ದುಡ್ಡಿಲ್ಲ. ತುಂಬ ಬೇಜಾರಾಯಿತು. ಅಮ್ಮನವ್ರ ಹತ್ರ ಯಾಕಮ್ಮ ಹಿಂಗೆ ಮಾಡಿದೆ, ಇದಕ್ಕೊಂದು ದಾರಿ ತೋರಿಸು, ಜಾಜಿ ಆಸೆನ ಪೂರೈಸಂಗೆ ಮಾಡು ಅಂತ ಬೇಡ್ಕೊಂಡೆ. ಯಾಕಮ್ಮನವ್ರೆ ನಂಗೆ ಈ ರೀತಿ ಪರೀಕ್ಷೆ ಮಾಡ್ತೀರಾ? ಅದೆಷ್ಟು ಆಸೆಯಿಂದ ಬಂಗಾರಿ ನನಗೆ ಈ ಸೀರೆ ಇಷ್ಟ ಆಯಿತು, ಕೊಡಿಸು ಅಂತ ಕೇಳಿದ್ಲು. ಹೇಗೆ ಕೊಡಿಸ್ಲಿ? ನೀವೇ ಒಂದು ದಾರಿ ತೋರಿಸ್ಬೇಕು ಅಮ್ಮನವ್ರೆ. ಆಮೇಲೆ ಮನೆಯೊಳಗೆ ಬರ್ತೀನಿ, ಒಂದೊಂದು ಹೆಜ್ಜೆಗೂ ಒಂದೊಂದು ದುಡ್ಡು ಬಿದ್ದಿತ್ತು. ಅದನ್ನೆಲ್ಲ ಆಯ್ಕೋತಾ ಹೋದೆ. ಕೊನೆ ದುಡ್ಡು ಅಮ್ಮನವ್ರ ಹತ್ರ ಬಿದ್ದಿತ್ತು. ನಾನು ಮೊದಲೇ ಪೆದ್ದು ಅಮ್ಮನವರೇ ಈ ದುಡ್ಡು ನಂಗೆ ಕೊಟ್ಟಿದ್ದು ಅಂತ ಹೇಳಿ ಆ ದುಡ್ಡನ್ನೆಲ್ಲ ತಗೊಂಡೋಗಿ ಸೀರೆ ದುಡ್ಡನ್ನ ಚುಕ್ತಾ ಮಾಡಿ ಬಂದೆ. ಆಮೇಲೆ ಗೊತ್ತಾಗಿದ್ದು ನನಗೆ ನಾನು ತಗೊಂಡಿರೋ ದುಡ್ಡು ಅಮ್ಮನವ್ರ ಹರಕೆ ದುಡ್ಡು ಅಂತ. ಗೊತ್ತಿದ್ರೆ ಖಂಡಿತ ಮುಟ್ತಿರ್ಲಿಲ್ಲ. ಬಂಗಾರಿ, ನೀನ್ ಎಷ್ಟು ಕತೆ ಕಟ್ಟಿ ಹೇಳಿದ್ರು ನಿನ್ ಕತೆನ ನಾನು ಯಾವತ್ತೂ ನಂಬಲ್ಲ. ನನಗೆ ನಿನ್ ಮೇಲೆ ನಂಬಿಕೆ ಹೊರಟೋಗಿದೆ. ನೀನು ನಂಬಿಕೆ ಕಳ್ಕೊಂಡಿದೀಯ. ನೀನು ನಮ್ಮ ಮನೆಗೆ ಒಬ್ಬ ಕಳ್ಳ ಅಳಿಯ ಅಷ್ಟೇ. ನಮ್ಮ ಕುಟುಂಬಕ್ಕೆ ಒಂದು ಕಪ್ಪು ಚುಕ್ಕೆ
ನೀನು. ಇನ್ನೊಂದು ಸಾರಿ ನಿನ್ನ ನಂಬೋ ಮಾತೇ ಇಲ್ಲ. ವಿಶ್ವಾಸದ್ರೋಹಿ. ಸೂರ್ಯಾಂಶು ರಕ್ತ ಅನ್ಕೊಂಡ್ಕೊಟ್ರೆ ಯಾರು ಮುಟ್ಟೋದಿಲ್ಲ. ಮುಟ್ಟದೆ ಹೋದ್ರೆ ಮೈಲ್ಗೇನು ಆಗಲ್ಲ. ಈ ರಕ್ತನ ಅವ್ರು ಮುಟ್ಬೇಕು, ಮೈಲ್ಗೆ ಆಗ್ಬೇಕು. ಅರ್ಥ ಆಯ್ತು ಗುರುಗಳೇ. ಹಾಗಿದ್ರೆ ಇದು ಜಾಜಿ ಬಂಗಾರಿಗ? ಹೌದು. ನೀನು ಜಾಜಿ ಹಾಗೂ ಬಂಗಾರಿ ಇರೋ ಜಾಗಕ್ಕೆ ಹೋಗಿ ಅವರು ಈ ರಕ್ತನ ಸ್ಪರ್ಶಿಸೋ ಹಾಗೆ ಮಾಡು. ಅವರನ್ನ ಮೈಲ್ಗೆ ಮಾಡಿ ಅವ್ರ ವ್ರತನ ಹಾಳು ಮಾಡು.
ಅಪ್ಪಣೆ ಗುರುಗಳೇ. ರಕ್ತನ ರಕ್ತ ಅನ್ಕೊಂಡು ಕೊಟ್ರೆ ಯಾರು ಮುಟ್ಟೋದಿಲ್ಲ. ಮುಟ್ಟದೆ ಹೋದ್ರೆ ಮೈಲ್ಗೇನು ಆಗಲ್ಲ. ಈ ರಕ್ತನ ಅವ್ರು ಮುಟ್ಟಬೇಕು, ಮೈಲ್ಗೆ ಆಗಬೇಕು.
ದೇಹ ಮತ್ತು ಮನಸ್ಸು ಅನ್ನೋದು ಒಂದಕ್ಕೊಂದಕ್ಕೆ ಹೊಂದಿಕೊಂಡಿರುವಂತಹ ಪ್ರಕೃತಿಗಳು. ದೇಹ ಮೈಲಿಗೆ ಆದರೆ ಮನಸ್ಸು ಕ್ರಮೇಣ ಹಿಡಿತ ತಪ್ಪುತ್ತೆ. ಯಾವ್ಯಾವ ವಿಧಾನದಲ್ಲಿ ಅವರನ್ನ ಮೈಲ್ಗೆ ಮಾಡಿಸ್ಬೋದು ವಿರೂಪಾಕ್ಷ? ಮೈಲ್ಗೆ ಇರೋದೇ 5 ರೂಪಗಳಲ್ಲಿ ಕಾಲರುದ್ರ ಸಿದ್ದೇಶ್ವರ ಕಣಿಕೆ. ಅದು ರಕ್ತ, ಬಹಿಷ್ಠ ಮಹಿಳೆ, ಎಂಜಲು, ಹುಟ್ಟು ಮತ್ತು ಸಾವು, ಮಧಿರೆ ಮತ್ತು ಮಧ್ಯ. ಇವುಗಳಲ್ಲಿ ಯಾವುದರಿಂದನಾದ್ರೂ ನಾವು ಮೈಲ್ಗೆ ಮಾಡಿಸ್ಬೋದು. ನಾ ಮನೆಗೆ ಅಂತ ತಗೊಂಡೋಗ್ತಿದ್ದೆ. ಸುಸ್ತಾಗಿ ಕೂತ್ಬಿಟ್ಟಿದ್ದಾಳೆ, ದಯವಿಟ್ಟು ಕೊಡಿ ಅಣ್ಣ. ಸರಿ ತಗೊಳ್ಳಿ. ಅಣ್ಣ, ನನ್ನ ಹತ್ರ ಕೊಡೋದಕ್ಕೆ ದುಡ್ಡಿಲ್ಲ. ಪರವಾಗಿಲ್ಲ, ಇಟ್ಕೊಳ್ಳಿ. ಹಸು ದಾಹ ಅಂತ ಬಂದವ್ರಿಗೆ ಅನ್ನ ನೀರು ಕೊಡು ಅಂತ ನಮ್ಮ ಅಪ್ಪ ಹೇಳವ್ರೆ. ತಗೊಂಡೋಗಿ. ತುಂಬ ಉಪಕಾರ ಆಯ್ತಣ್ಣ. ಇದನ್ನು ಸೇವಿಸಿದ್ರೆ ಅವರ ಮಡಿ ನಾಶ ಆಗುತ್ತೆ. जन्म प्रभृति देवेशी जनोऽयं त्वदुप्राशितः अतोऽस्यं तव भक्तस्य निर्वत्रयमनोरथम्
ನೀವು ಮಾಡಿ ತಂತ್ರ ಎಲ್ಲ ಕೈ ಕೊಡ್ತು. ಏನಾಯ್ತು ಸೂರ್ಯಾಂಶು? ನಾನು ಎಂಜಿಲ್ ಮಾಡಿದ ಎಳ್ನೀರನ್ನ ಜಾಜಿ ಕೊಟ್ಟೆ. ಆಮೇಲೆ